ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಫೆಕ್ಟ್ ಕಾರ್ಸ್ ಬ್ಲಾಗ್ ಕನ್ನಡ. ನನ್ನ ಹೆಸರು ಶಿರೀಷಾ ಅಂತ. ತುಂಬಾ ದಿವಸ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. 2 ಮಂತ್ ಆದ್ಮೇಲೆ ಬ್ರೇಕ್ ತಗೊಂಡಿದ್ದೆ. ಅದಕ್ಕೇನೆ ಇವತ್ತು ಆಫೀಸಲ್ಲಿ ಹೊಸ ಸ್ಟಾಕ್ ಇಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾರಾದರೂ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲಲ್ಲಿ ನಿಮಗೆ ಯೂಸ್ಡ್ ಕಾರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಮ್ದು ಆಫೀಸ್ ಇದೆ ಬ್ಯಾಂಗ್ಳೂರ್ JP ನಗರ 3rd ಫೇಸಲ್ಲಿ. ಇಲ್ಲಿ ಆಫೀಸಲ್ಲಿ ಬರುವಂಥ ಸ್ಟಾಕ್ ನಾನು ಯೂಟ್ಯೂಬ್ ಮುಖಾಂತರ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಫೀಸಲ್ಲಿ ಯಾವುದೇ ಒಂದು ಸ್ಟಾಕ್ ಬಂದಿದ ತಕ್ಷಣ ನಾನು ವಿಡಿಯೋ ಮಾಡ್ತೀನಿ. ಇನ್ನೊಂದು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ ನಿಮಗೆ ವಾಟ್ಸಪ್ ಕ್ಯಾಟ್ಲಾಗ್ ಸಮೇತ ಸಿಗುತ್ತೆ. ಆಫೀಸಲ್ಲಿ ಏನು ಸ್ಟಾಕ್ ಇರುತ್ತೆ ಅದೆಲ್ಲ ನಿಮಗೆ ವಾಟ್ಸಪ್ಪಲ್ಲಿ ಕ್ಯಾಟ್ಲಾಗ್ ಅಪ್ಡೇಟ್ ಆಗ್ತಾ ಇರುತ್ತೆ, ಅದನ್ನ ನೋಡ್ಬೋದು. ಲೋನ್ ಮಾಡಿಸ್ಕೊಡ್ತೀನಿ. ಲೋನ್ ಬಂದ್ಬಿಟ್ಟು 2012 ಮಾಡೆಲಿಂದ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಅರೌಂಡ್ 80 to 90% ಲೋನ್ ಮಾಡಿಸ್ಕೊಡ್ತೀನಿ. ನಮ್ಮ ಹತ್ರ ನಿಮಗೆ ಸರ್ಟಿಫೈಡ್ ವೆಹಿಕಲ್ ಸಿಗುತ್ತೆ. ಆಕ್ಸಿಡೆಂಟು, ಇಂಜನು, ಡಾಕ್ಯುಮೆಂಟೇಷನು ಇದೆಲ್ಲ ಚೆಕ್ ಮಾಡಿನೇ ತಗೊಂತೀವಿ. ನಿಮಗೆ ಒಂದು ಡೌಟ್ ಇತ್ತು ಅಂದರೆ ನೀವು ನಿಮ್ಮ ಮೆಕ್ಯಾನಿಕ್ಗಳು ಇದ್ದಾರೆ ಅಂದರೆ ಅವ್ರನ್ನ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೋಬೋದು. ಆಫೀಸ್ ಅಡ್ರೆಸ್ ಬಂದು ಬ್ಯಾಂಗ್ಳೂರ್ JP ನಗರ 3rd ಫೇಸಲ್ಲಿ ಪರ್ಫೆಕ್ಟ್ ಕಾರ್ಸ್ ಅಂತ. ಬಿಫೋರ್ ಆಗಿ ಒಂದ್ಸಲ ಬರಬೇಕಾದ್ರೆ ಒಂದ್ಸಲ ಕಾಲ್ ಮಾಡ್ಕೊಂಡು ಬನ್ನಿ. ಆಫೀಸಲ್ಲಿ ಯಾವ್ದು ಕಾರ್ ನೋಡಿದ್ದೀರಾ ಅಂತ ಸ್ಟಾಕ್ ಚೆಕ್ ಮಾಡ್ಕೊಂಡು ಬರ್ಬೋದು ನೀವು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, 8 ಗಂಟೆ ನೋಡಿ. ಥ್ಯಾಂಕ್ ಯು. ಫಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಶಿಫ್ಟ್ ಡಿಸೈರು. 2009 ಮಾಡೆಲ್ ಇದೆ, ಸಿಂಗಲ್ ಓನರು, 96,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಇದರಲ್ಲಿ FC ನಿಮಗೆ ಫ್ರೆಶ್ ಆಗಿ ಮಾಡಿ ಕೊಡ್ತಿದ್ದಾರೆ. FC ಇನ್ಸೂರೆನ್ಸ್ ಫ್ರೆಶ್ ಇದೆ. ನಿಮಗೆ ಟೈರ್ ಕಂಡೀಷನ್ ನೋಡ್ಕೋಬೋದು ನೀವು. ಇಂಟೀರಿಯರ್ ನೋಡಿದರೆ ನಿಮಗೆ ಇಂಟೀರಿಯರಲ್ಲಿ ಫೀಚರ್ಸು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ನಿಮಗೆ ಬರೋದು. ಗಾಡಿ ಅಂತೂ ತುಂಬ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಡಿರೋದು ನಿಮಗೆ ರಿಕಾರ್ಡೆಡ್ ಜಿನಿ ನೋಡಿದೆ, 96,000 ಕಿಲೋಮೀಟರ್ ಡ್ರೈವೇನ್ ಆಗಿರೋದು. ಸೀಟ್ ಕವರ್ ಎಲ್ಲ ನೋಡ್ಕೋಬೋದು ನೀವು. ಸೀಟ್ ಎಲ್ಲ ಚೆನ್ನಾಗಿದೆ, ಸೀಟ್ ಕವರ್ಸ್ ಇರೋದು. ನೀವು ಬೇಕಾದರೆ ಇಂಟೀರಿಯರ್ ವೈಸ್ ನೀವು ಲುಕ್ ಚೇಂಜ್ ಮಾಡ್ಕೋಬೋದು. ಸಿಂಗಲ್ ಹ್ಯಾಂಡ್ ಯೂಸ್ ಆಗಿರೋದು ಗಾಡಿ. ಪ್ರೈಸಿಂಗ್ ಬಂದುಬಿಟ್ಟು 290 ಕೋಟ್ ಮಾಡ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ನೀವು ಇವಾಗ ಡಿಕ್ಕಿ ಸ್ಪೇಸು ನೋಡ್ಕೋಬೋದು, ಸ್ಟೆಫ್ನಿ ಎಲ್ಲನೂ ಇದೆ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲು ಇದು. ಮತ್ತು ನನ್ನ ವೀಡಿಯೋಸ್ ನೋಡ್ಕೊಂಡು ಈ ವಿಡಿಯೋ ನೋಡ್ಕೊಂಡು ಬರೋರಿಗೆ ಆಲ್ ಓವರ್ ಕರ್ನಾಟಕ ನಿಮಗೆ ಟ್ರಾನ್ಸ್ಫರ್ ಫ್ರೀ ಇರುತ್ತೆ. ಈ ವಿಡಿಯೋನಲ್ಲಿ ಯಾವುದೇ ಕಾರ್ ನೋಡಿದ್ದೀರಾ, ಯಾವುದು ತೊಗೊಂಡ್ರೂ ಆಲ್ ಓವರ್ ಕರ್ನಾಟಕ ನಿಮಗೆ ಟ್ರಾನ್ಸ್ಫರ್ ಫ್ರೀ ಇರುತ್ತೆ. ನೋಡ್ತಿದ್ದೀರಲ್ಲ ಗಾಡಿ ಹೆಂಗಿದೆ ಅಂತ. ಬಾಡಿ ಲೈನ್ ಎಲ್ಲ ನೋಡ್ಕೋಬೋದು, ಒಂದು ಡಂಟು ಏನಿಲ್ಲ, ನೀಟಾಗಿದೆ ಗಾಡಿ ಅಂತೂ. ಟೈರ್ ಕಂಡೀಷನ್ ಚೆನ್ನಾಗಿದೆ. ತೊಗೊಂಡ್ಬಿಟ್ಟು ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ಸಾಕು. 9 ಮಾಡೆಲ್ ಸಿಂಗಲ್ ಓನರ್ ಶಿಫ್ಟ್ ಡಿಸೈರು ಪೆಟ್ರೋಲು. ಪ್ರೈಸು 290 ಕೋಟ್ ಮಾಡ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ನಿಮಗೆ ಪ್ರೈಸಿಂಗ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಫಿಯಟ್ ಲೀನಿಯಾ. ಇದು 2012 ಮಾಡೆಲ್ ಇದೆ, ಡೀಸಲು, ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಇದೆ. ಇದನ್ನು ನಿಮಗೆ 90,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಇನ್ಸೂರೆನ್ಸ್ ನಿಮಗೆ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಇಂಟೀರಿಯರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ನೋಡ್ಕೋಬೋದು. ಇಂಟೀರಿಯರ್ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ಮೇಂಟೆನೆನ್ಸು ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ರಿವರ್ಸ್ ಕ್ಯಾಮ್ರಾ ಸಮೇತ ಬರುತ್ತೆ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲು, 12 ಮಾಡೆಲ್ ಡೀಸಲು, ಫಿಯಟ್ ಲೀನಿಯಾ. ಪ್ರೈಸು ಇದನ್ನು 290 ಕೋಟ್ ಮಾಡ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಪ್ರೈಸಿಂಗ್ ಅಂತೂ ಮಾಡಿಸಿ ಕೊಡ್ತೀನಿ. ನೀವು ಬಂದುಬಿಟ್ಟು ಗಾಡಿ ನೋಡ್ಕೊಳ್ಳಿ. ಗಾಡಿ ಇಷ್ಟ ಆಗಿದೆ ಅಂದರೆ ಒಳ್ಳೆ ಪ್ರೈಸ್ಗೆ ಕ್ಲೋಸ್ ಮಾಡಿಸಿ ಕೊಡ್ತೀನಿ ನಾನು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಲ್ಲ, ನಂಬರ್ಗೆ ಕಾಲ್ ಮಾಡ್ಬೋದು. ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಅದೇ ನಂಬರ್ಗೆ ನೀವು ಯಾವ ಕಾರ್ ನೋಡಿದ್ದೀರಾ ಅಂತ ಅದು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಆ ಫೋಟೋಸು ಡೀಟೇಲ್ಸ್ ಕಳಿಸ್ತೀನಿ. ಲೊಕೇಶನ್ ಬೇಕಾದ್ರೂ ಲೊಕೇಶನ್ನು ಕಳಿಸ್ಕೊಡ್ತೀನಿ. ಇವಾಗ ಡಿಕ್ಕಿ ಸ್ಪೇಸು ನೋಡ್ಕೋಬೋದು, ಸ್ಟೆಫ್ನಿ ಎಲ್ಲನೂ ಇದೆ ಗಾಡಿನಲ್ಲಿ. 100% ಸರ್ಟಿಫೈಡ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಿಂಗಲ್ ಹ್ಯಾಂಡ್ ಯೂಸ್ ಆಗಿದೆ. ಡೀಸೆಲ್ ಮೈಲೇಜು ಚೆನ್ನಾಗಿ ಬರುತ್ತೆ. ವೇರಿಯಂಟ್ ನಿಮಗೆ ಆ್ಯಕ್ಟಿವ್ ಬರುತ್ತೆ, ಮಿಡ್ ವೇರಿಯಂಟು. ಗಾಡಿ ಚೆನ್ನಾಗಿದೆ. 2012 ಮಾಡಲು ನೋಡ್ಬೋದು, ವೈಟ್ ಕಲರು. ನನ್ನ ಹತ್ರ 2 ಇದೆ. ಇದು ಡೀಸೆಲ್ ನೀವು ನೋಡ್ತಾ ಇರೋ ಗಾಡಿ. ಟೈರ್ ಕಂಡೀಷನ್ ನೋಡ್ಕೋಬೋದು. ಬಾಡಿ ಲೈನ್ ಎಲ್ಲ ನೋಡ್ಬೋದು, ಒರಿಜಿನಲ್ ಪೇಂಟಲ್ಲಿ ಇದೆ. ಗಾಡಿ ಅಂತೂ ಒರಿಜಿನಲ್ ಪೇಂಟು, ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಫಿಯಟ್ ಲೀನಿಯಾ. ಇದು ಪೆಟ್ರೋಲು, ಟರ್ಬೋ ಇಂಜನ್ ಬರುತ್ತೆ, TZ ಟರ್ಬೋ ಇಂಜನ್. ಟಾಪ್ ಏಟ್ ನಿಮಗೆ 11 ಮಾಡೆಲ್ ಇದೆ. ಇದು ಸೆಕೆಂಡ್ ಓನರು, 81,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಇದು ಟೈರ್ ಕಂಡೀಷನ್ ನೋಡ್ತಿದ್ದೀರಲ್ಲ, ಇದರಲ್ಲಿ ನಿಮಗೆ ಮ್ಯಾಗ್ವೀಲ್ಸ್ ಬರುತ್ತೆ. 2011 ಮಾಡೆಲ್ ಟರ್ಬೋ ಇಂಜನು, TZ ಇದು. ಇಂಟೀರಿಯರಲ್ಲಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೀರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಿಸ್ಟಮ್ ಇರುತ್ತೆ ನಿಮಗೆ. ವಿತ್ ಏರ್ ಬ್ಯಾಗ್ಸು, 2 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ ನಿಮಗೆ. ಸ್ಟೀರಿಂಗು ಮತ್ತು ಡ್ಯಾಶ್ಬೋರ್ಡು. ಇಂಟೀರಿಯರ್ ನೋಡ್ತಿದ್ದೀರಲ್ಲ, ಸೀಟ್ ಕವರ್ ಎಲ್ಲ ಲೆದರ್ದಿದೆ. ಗಾಡಿ ಅಂತೂ ಸೂಪರ್ ಆಗಿದೆ. ಟರ್ಬೋ ಇಂಜನ್ ನಿಮಗಿರೋದು.
ಸೆಕೆಂಡ್ ಓನರು. ಪ್ರೈಸಿಂಗ್ ಬಂದುಬಿಟ್ಟು ಇದು 2,40,000 ಕೋಟ್ ಮಾಡ್ತಾ ಇದ್ದೀನಿ, ನೆಗೋಷಿಯಬಲ್ ಆಗುತ್ತೆ. ಟೈರ್ ಕಂಡೀಷನ್ ನೋಡ್ತಿದ್ದೀರಲ್ಲ, ಗಾಡಿ ರೈಟ್ ರೌಂಡ್ ಎಲ್ಲ ನೋಡ್ಕೊಳ್ಳಿ, ಒರಿಜಿನಲ್ ಪೇಂಟ್ ಇಲ್ಲಿದೆ ಗಾಡಿ. 2011 ಮಾಡೆಲ್, ಟರ್ಬೋ ಇಂಜನ್, ಪೆಟ್ರೋಲು. 2,40,000 ಪ್ರೈಸಿಂಗ್ ಕೋಟ್ ಮಾಡಿದ್ದೀವಿ. ಅದರಲ್ಲೂ ಪ್ರೈಸಿಂಗ್ ನೆಗೋಷಿಯಬಲ್ ಆಗುತ್ತೆ. ಬಂದುಬಿಟ್ಟು ನೀವು ಒಂದು ಸಲ ವಿಸಿಟ್ ಮಾಡ್ಬೋದು. ಬಿಫೋರ್ ಆಗಿ ಒಂದು ಸಲ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಲ್ಲ, ಆ ನಂಬರ್ಗೆ ಕಾಲ್ ಮಾಡ್ಕೊಂಡು ಬರ್ಬೋದು ನೀವು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಹುಂಡೈ ವರ್ನಾ. ಇದು 2009 ಮಾಡೆಲ್ ಇದೆ, ಸೆಕೆಂಡ್ ಓನರು. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಅರೌಂಡ್ ನಿಮಗೆ ಇದೂ 81,000 ಏನೋ ಓಡಿದೆ ಗಾಡಿ. ಇಂಟೀರಿಯರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ, ಹ್ಯಾಂಡ್ರೆಡ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ. ಗಾಡಿ ಇಂಟೀರಿಯರ್ ನೋಡ್ಬೋದು, ಗಾಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೆಕೆಂಡ್ ಓನರು. ಪೆಟ್ರೋಲ್ ಇಂಜನ್ ಇದು, ಡೀಸೆಲ್ ಅಲ್ಲ, ಪೆಟ್ರೋಲ್ ಇಂಜನು. ಬಾಡಿ ಲೈನು ಎಲ್ಲ ನೋಡ್ಬೋದು, ಒರಿಜಿನಲ್ ಪೇಂಟಲ್ಲಿದೆ. ಬಂಪರ್ಗಳು ಟಚಪ್ ಆಗಿದೆ, ಒರಿಜಿನಲ್ ಪೇಂಟ್ ಇದೆ. ಪ್ರೈಸ್ ಬಂದುಬಿಟ್ಟು ಇದು 2,20,000 ಕೋಟ್ ಮಾಡ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಪ್ರೈಸಿಂಗಲ್ಲಿ ಎಲ್ಲ ಗಾಡಿ ಇವಾಗ ನೀವು ಯಾವುದು ನೋಡ್ತೀರೋ ಎಲ್ಲನೂ ಪ್ರೈಸಿಂಗ್ ಕಡಿಮೆ ಆಗುತ್ತೆ. ನೀವು ಬಂದುಬಿಟ್ಟು ಗಾಡಿ ನೋಡ್ಕೊಳ್ಳಿ. ಗಾಡಿ ಓಕೆ ಆಗಿದೆ ಅಂದರೆ ಒಂದು ಬೆಸ್ಟ್ ಆಫರ್ ಕೊಡಿ, ಕ್ಲೋಸ್ ಮಾಡಿ ಕೊಡ್ತೀನಿ. ಗಾಡಿ ನೋಡ್ತಿರ್ಬೋದು, ಡಿಕ್ಕಿ ಸ್ಪೇಸ್ ಎಲ್ಲನೂ ನೀವು. ಸ್ಟೆಫ್ನಿ ಎಲ್ಲ ಇದೆ, ಬ್ರ್ಯಾಂಡ್ ನ್ಯೂ ಸ್ಟೆಫ್ನಿ ಇದೆ, ನೀವು ನೋಡ್ಕೋಬೋದು ಗಾಡಿನಲ್ಲಿ. 2009 ಮಾಡೆಲ್, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 81,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಪ್ರೈಸ್ ಬಂದುಬಿಟ್ಟು 2,20,000 ಕೋಟ್ ಮಾಡ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಇದರಲ್ಲೇ ನಿಮಗೆ ರಿವರ್ಸ್ ಕ್ಯಾಮ್ರಾ ಎಲ್ಲನೂ ಬರುತ್ತೆ. ಬಾಡಿ ಲೈನ್ ಎಲ್ಲ ಚೆಕ್ ಮಾಡ್ಕೋಬೋದು. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲು. ತೊಗೊಂಡ್ರೆ ಒಂದು ಸಣ್ಣ ಪುಟ್ಟ ಜನರಲ್ ಸರ್ವಿಸ್ ಆ ಥರ ಇರುತ್ತೆ. ಯಾಕಂದರೆ ಯಾವುದೇ ಒಂದು ವೆಹಿಕಲ್ ಸೆಕೆಂಡ್ಸಲ್ಲಿ ತೊಗೊಂಡ್ರೆ ನೀವು ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ನಿಮ್ಮ ಟೇಸ್ಟಿಗೆ ತగ్గಂಗೆ ಕನ್ವರ್ಟ್ ಆಗುತ್ತೆ ಗಾಡಿ, ಆ ಥರ. ನೋಡಿದ್ದೀರಲ್ಲ ಗಾಡಿ ಹೆಂಗಿದೆ ಅಂತ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಟಾಟಾ ವಿಸ್ಟಾ, ಇಂಡಿಕಾ ವಿಸ್ಟಾ 2011 ಮಾಡೆಲ್, ಸಿಂಗಲ್ ಓನರ್ ಇದೆ. ಡೀಸೆಲ್ ಇದು ನಿಮಗೆ, ಕ್ವಾರ್ಟರ್ ಜೆಟ್ ಇಂಜನ್ ಬರುತ್ತೆ, ಡೀಸೆಲು. ಕಿಲೋಮೀಟರ್ ಡ್ರೈವೇನ್ ಆಗಿರೋದು 44,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. 44,000 ಕಿಲೋಮೀಟರ್ ಓಡಿಸಿದ್ದಾರೆ ಡೀಸೆಲು. ಮೈಲೇಜ್ ನಿಮ್ಗೆ ಅರೌಂಡ್ ಲಾಂಗ್ ಹೋದರೆ 24-25 ಬರುತ್ತೆ. ಸಿಟಿ ಅಂದರೆ 21 ಮೇಲೆ 20+ ಇದೆ ಸಿಟಿ. ಇಂಟೀರಿಯರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, 4 ಪವರ್ ವಿಂಡೋಸ್ ಇರುತ್ತೆ ಇದರಲ್ಲಿ. ಸ್ಮಾಲ್ ವೆಹಿಕಲ್, ಲೋ ಮೇಂಟೆನೆನ್ಸು ನಿಮಗೆ ಈ ವೆಹಿಕಲ್ ಅಂತೂ. ಶಿಫ್ಟ್ ನೋಡೋರು ಇದನ್ನು ನೋಡ್ಬೋದು. ಮೇಂಟೆನೆನ್ಸ್ ಎಲ್ಲ ಕಡಿಮೆ ಇರುತ್ತೆ, ಮೈಲೇಜ್ ಚೆನ್ನಾಗಿ ಬರುತ್ತೆ, ಒರಿಜಿನಲ್ ಪೇಂಟಲ್ಲಿದೆ, ಪ್ಲಸ್ ಸಿಂಗಲ್ ಓನರ್ ವೆಹಿಕಲ್ ನಿಮಗೆ. ಇನ್ಸೂರೆನ್ಸ್ ಇದರಲ್ಲಿ ರನ್ನಿಂಗ್ ಇದೆ ನಿಮಗೆ. ಟೈರ್ ಕಂಡೀಷನ್ ನೋಡ್ತಿದ್ದೀರಲ್ಲ. ಪ್ರೈಸ್ ಬಂದುಬಿಟ್ಟು 290 ಕೋಟ್ ಮಾಡಿದ್ದಾರೆ. ಇದು ನೆಗೋಷಿಯಬಲ್ ಆಗುತ್ತೆ. 290 ಅಂತ ಅನ್ಕೋಬೇಡಿ, ಪ್ರೈಸಿಂಗು ನೆಗೋಷಿಯೇಷನ್ ಇದೆ ಗಾಡಿ. ನೀವು ಡೈರೆಕ್ಟಾಗಿ ಬಂದು ನೋಡಿದ್ರೂ ಅದೇ ಟೇಸ್ಟಲ್ಲೇ ಇದೆ ಗಾಡಿ. ಹೆಂಗಿರುತ್ತೋ ಪ್ರೈಸಿಂಗು ಹಂಗಿರುತ್ತೆ. ಗಾಡಿ ಅಂತೂ ಒಳ್ಳೆ ಟೇಸ್ಟಲ್ಲಿದೆ. ತೊಗೊಂಡೋದ್ರೆ ಖುಷಿಯಾಗಿ ಓಡಿಸ್ಕೋಬೋದು, ಆ ಥರ ಇದೆ ಗಾಡಿ ಅಂತೂ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಚೆವರ್ಲೆಟ್ ಸ್ಪಾರ್ಕ್ LT ಪೆಟ್ರೋಲ್. ಇದು 2013 ಮಾಡೆಲ್ ಇದೆ, ಸೆಕೆಂಡ್ ಓನರು. ಇನ್ಸೂರೆನ್ಸ್ ಇದರಲ್ಲಿ ರನ್ನಿಂಗ್ ಇದೆ, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ರನ್ನಿಂಗ್ ಇರೋದು. ಇಂಟೀರಿಯರ್ ನೋಡೋಣ. ಇಂಟೀರಿಯರ್ ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಇರುತ್ತೆ, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ ಇದರಲ್ಲಿ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಗಾಡಿ ಅಂತೂ ಚೆನ್ನಾಗಿದೆ. ಪ್ರೈಸಿಂಗ್ ಬಂದುಬಿಟ್ಟು ಇದು ಕಿಲೋಮೀಟರ್ ಡ್ರೈವೇನ್ ಆಗಿರೋದು 72,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಪ್ರೈಸು 1,90,000 ಕೋಟ್ ಮಾಡಿದ್ದಾರೆ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. 13 ಮಾಡೆಲ್ ಚೆವರ್ಲೆಟ್ ಸ್ಪಾರ್ಕು, ಸೆಕೆಂಡ್ ಓನರು, ಇನ್ಸೂರೆನ್ಸು ರನ್ನಿಂಗ್ ಇದೆ ನಿಮಗೆ. ಟೈರ್ಸ್ ಅಂತೂ ಬ್ರ್ಯಾಂಡ್ ನ್ಯೂ ಥರ ಇದೆ, ನಿಮಗೆ ನೋಡ್ಬೋದು. ಸ್ಮಾಲ್ ಲೋ ಬಜೆಟಲ್ಲಿ ಒಳ್ಳೆ ಮೈಲೇಜ್ ವೆಹಿಕಲ್ ಅಂದರೆ ಇದು ಒಂದು ನೋಡ್ಬೋದು. ಬಿಲೋ 2 lakhsಲ್ಲಿ 190 ಪ್ರೈಸ್ ಕೋಟಿಂಗ್ ಇದೆ, ಅದರಲ್ಲೂ ನೆಗೋಷಿಯೇಷನ್ ಇದೆ. ಬಿಫೋರ್ ಆಗಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಲ್ಲ, ಆ ನಂಬರ್ಗೆ ಕಾಲ್ ಮಾಡ್ಕೊಂಬನ್ನಿ. ಇವಾಗ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಹುಂಡೈ i10 ಸ್ಪೋರ್ಟ್ಸ್ ಇದೆ, 2010 ಮಾಡೆಲ್ ಇದೆ. ಇದು ಸೆಕೆಂಡ್ ಓನರು. ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇದರಲ್ಲಿ. 2010 ಸೆಕೆಂಡ್ ಓನರು. 75,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಇಂಟೀರಿಯರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಿಸ್ಟಮ್ ಇದೆ, ಹ್ಯಾಂಡ್ರೆಡ್ ಸಿಸ್ಟಮ್ ಹಾಕ್ಸ್ಕೊಂಡಿರೋದು. ಇದರಲ್ಲಿ ಮ್ಯೂಸಿಕ್ದು ಆಂಪ್ ಊಫರ್ ಎಲ್ಲ ಹಾಕಿದ್ದಾರೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಇದೆ ಇದು. ಇಂಟೀರಿಯರ್ ನೋಡ್ತಿರ್ಬೋದು ನೀವು, ಬ್ರ್ಯಾಂಡ್ ನ್ಯೂ ಥರ ಕಾಣಿಸ್ತಿದೆ ಇಂಟೀರಿಯರ್ ಅಂತ. ಔಟ್ಲುಕ್ ಸ್ವಲ್ಪ ಡಲ್ ಇದೆ, ಬಟ್ ಇಂಟೀರಿಯರ್ ವೈಸು ಬ್ರ್ಯಾಂಡ್ ನ್ಯೂ ಥರ ಇದೆ ಗಾಡಿ ನಿಮಗೆ. 2010 ಮಾಡೆಲ್ಲು i10 ಸ್ಪೋರ್ಟ್ಸು. ಟೈರ್ ಕಂಡೀಷನ್ ನೋಡ್ತಿದ್ದೀರಲ್ಲ. ಪ್ರೈಸಿಂಗ್ ಬಂದುಬಿಟ್ಟು 280 ಕೋಟ್ ಮಾಡ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಪ್ರೈಸ್ ನೆಗೋಷಿಯೇಷನ್ ಇದೆ, ಕಡಿಮೆ ಆಗುತ್ತೆ.
ಇನ್ನೂ ಒಂದು ಇಯಾನ್ ಬರೋಕ್ಕಿದೆ. ಇಯಾನ್ ಬಂದರೆ ಅದನ್ನು ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇಲ್ಲಾಂದರೆ ನನ್ನ ಕ್ಯಾಟ್ಲಾಗಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ತಾ ಇರೋದು ಚೆವರ್ಲೆಟ್ ಆಪ್ಟ್ರಾ ಬಂದುಬಿಟ್ಟು ಇದು 2010 ಮಾಡಲ್ ಇದೆ. ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದರಲ್ಲಿ 96,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಇಂಟೀರಿಯರು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿನಲ್ಲಿ. ಇಂಟೀರಿಯರ್ ನೋಡ್ಬೋದು, ಬ್ಲ್ಯಾಕ್ ಕಲರು. ಪ್ರೈಸ್ ಬಂದುಬಿಟ್ಟು ಇದು 2,25,000 ಕೋಟ್ ಮಾಡಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಇದರಲ್ಲಿ ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ ಎಲ್ಲ ಇದೆ. ಟಾಪ್ ಆ್ಯಂಡ್ ಲಕ್ಸರಿ ವೆಹಿಕಲ್ ಅಂತ ಹೇಳ್ಬೋದು. 10 ಮಾಡಲ್ ನಿಮಗೆ 2,25,000ಗೆ ಸಿಗ್ತಾ ಇದೆ. ಗಾಡಿ ಬಂದುಬಿಟ್ಟು ಒಂದು ಸಲ ವಿಸಿಟ್ ಮಾಡಿ ಟೆಸ್ಟ್ ಡ್ರೈವ್ ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಸ್ಕೋಡಾ ರ್ಯಾಪಿಡ್ 2013 ಮಾಡಲ್, 3rd ಓನರ್ ಇದೆ. ಬ್ಲ್ಯಾಕ್ ಕಲರು, ಡೀಸಲು. ಕಿಲೋಮೀಟರ್ ಡ್ರೈವೇನ್ ಆಗಿರೋದು 82,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಇಂಟೀರಿಯರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್, ABS ಇದೆ. ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಎಲ್ಲಿಗೆನ್ಸ್ ಇದು ಟಾಪ್ ಎಂಡು. ಇಂಟೀರಿಯರ್ ನೋಡ್ತಿರ್ಬೋದು. ಪ್ರೈಸ್ ಬಂದುಬಿಟ್ಟು ಇದು 3,40,000 ಕೋಟ್ ಮಾಡ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಮ್ಯಾಗ್ವೀಲ್ಸ್ ಇದೆ. ಟೈರ್ ಕಂಡೀಷನ್ ಚೆನ್ನಾಗಿದೆ. 2013 ಮಾಡಲ್ ರ್ಯಾಪಿಡ್ ಡೀಸಲು 3,45,000 ಕೋಟ್ ಮಾಡ್ತಾಯಿದ್ದೀವಿ. ನೆಗೋಷಿಯಬಲ್ ಆಗುತ್ತೆ. ನೋಡ್ತಿದ್ದೀರಲ್ಲ ಗಾಡಿ ಹೆಂಗಿದೆ ಅಂತ. 81,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಇಂಟ್ರೆಸ್ಟೆಡ್ ಇರೋರು ಕಾಲ್ ಮಾಡ್ಕೊಂಬರ್ಬೋದು. ಇದು ಇನ್ನೊಂದು ಸೆಕೆಂಡ್ ಸ್ಕೋಡಾ ರ್ಯಾಪಿಡು. ಇದು 2012 ಮಾಡಲ್ ಇದೆ. ಸಿಂಗಲ್ ಓನರು. ಟೈರ್ ಕಂಡೀಷನ್ ನೋಡ್ತಿದ್ದೀರಲ್ಲ, ಡೀಸಲ್. ಇದೂ ಕಿಲೋಮೀಟರ್ ಡ್ರೈವೇನ್ ಆಗಿರೋದು 1,30,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಇಂಟೀರಿಯರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಇದೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಿಸ್ಟಮ್ ಇದೆ ನಿಮಗೆ. ವೈಟ್ ಕಲರಲ್ಲಿ 1,30,000 ಕಿಲೋಮೀಟರ್ ಡ್ರೈವೇನ್ ಆಗಿರೋದು. ಪ್ರೈಸ್ ಬಂದುಬಿಟ್ಟು 390 ಕೋಟ್ ಮಾಡಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಪ್ರೈಸಿಂಗಲ್ಲೂ ಕಡಿಮೆ ಆಗುತ್ತೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ವೈಟ್ ಕಲರು. ಟೈರ್ ಕಂಡೀಷನ್ ನೋಡ್ತಿರ್ಬೋದು ನೀವು. ಗಾಡಿ ಅಂತೂ ಚೆನ್ನಾಗಿದೆ. ಬಿಫೋರ್ ಆಗಿ ಬರಬೇಕಾದ್ರೆ ಒಂದು ಸಲ ಕಾಲ್ ಮಾಡ್ಕೊಂಬನ್ನಿ, ವೆಹಿಕಲ್ ಅವೈಲಬಲ್ ಇದೆಯಾ ಇಲ್ಲ ಅಂತ. ಇದೇ ಬಿಟ್ಟು ಇನ್ನೂ ಸ್ಟಾಕ್ ಬರೋಕ್ಕಿದೆ, ಅದು ಕ್ಯಾಟ್ಲಾಗಲ್ಲಿ ನೀವು ನೋಡ್ಬೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿಗಂಟ ನನ್ನ ಚಾನಲ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಯಾರಾದರೂ ಸೆಕೆಂಡ್ಸ್ ಕಾರ್ಸ್ ನೋಡ್ತಿದ್ದಾರೆ ಅಂದರೆ ನನ್ನ ಚಾನಲ್ನ ಸಜೆಸ್ಟ್ ಮಾಡಿ. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನೀವು ಕಾಲ್ ಮಾಡ್ಬೋದು. ಬಿಫೋರ್ ಆಗಿ ಬರಬೇಕಾದ್ರೆ ಕಾಲ್ ಮಾಡ್ಬೋದು. ಏನಾದರೂ ರಿಕ್ವೈರ್ಮೆಂಟ್ ಇದೆ ಅಂದರೂ ನೀವು ಕಾಲ್ ಮಾಡ್ಬೋದು.